ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ ಚಾನಲ್ನಲ್ಲಿ ಕಾರ್ಪೊರೇಟ್ ವಲಯದ ನಾನಾ ಬ್ರ್ಯಾಂಡ್ಗಳ ಇತಿಹಾಸ ಮತ್ತು ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ಬ್ರ್ಯಾಂಡ್ ಸ್ಟೋರಿ ಎಂಬ ಹೊಸ ವಿಡಿಯೋ ಸರಣಿಯನ್ನು ಆರಂಭಿಸ್ತಾ ಇದ್ದೇವೆ. ಯಾವುದೇ ಸ್ವಂತ ಬಿಸ್ನೆಸ್ ಅಥವಾ ಉದ್ದಿಮೆ ಮಾಡಬೇಕು, ದುಡ್ಡು ಕೀರ್ತಿ ಎಲ್ಲವನ್ನ ಗಳಿಸಬೇಕು ಅಂದ್ಕೊಳ್ಳೋರು, ಈಗಾಗಲೇ ಉದ್ದಿಮೆಯಲ್ಲಿ ತೊಡಗಿಸಿಕೊಂಡವರು ಕೂಡ, ಜೊತೆಗೆ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಈ ಬ್ರ್ಯಾಂಡ್ ಸ್ಟೋರಿಯ ಮೂಲಕ ಸ್ಫೂರ್ತಿಯನ್ನು ಪಡಿಬೋದು. ಅನೇಕ ವಿಚಾರಗಳನ್ನು ಕೂಡ ತಿಳಿದುಕೊಳ್ಬೋದು. ಈ ಸರಣಿಯ ಮೊದಲ ಕಂತಿನಲ್ಲಿ ಕರ್ನಾಟಕದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ನ 108 ವರ್ಷಗಳ ಇತಿಹಾಸವನ್ನು ಮತ್ತು ಸ್ವಾರಸ್ಯಕರ ಸಂಗತಿಗಳನ್ನು ನೋಡೋಣ. ಮೈಸೂರು ಸ್ಯಾಂಡಲ್ ಸೋಪ್ ಹೇಗೆ ಸೃಷ್ಟಿಯಾಯಿತು, ಶತಮಾನದ ಹಿಂದೆ ಇದರ ಹಿಂದಿನ ಮಹಾನುಭಾವರು ಯಾರು, ಅವರ ಸ್ಫೂರ್ತಿ ಮತ್ತು ದೂರದೃಷ್ಟಿ ಏನಾಗಿತ್ತು ಎನ್ನುವುದು ಅತ್ಯಂತ ಕುತೂಹಲಕರವಾದಂಥ ಸಂಗತಿ. ಮೈಸೂರಿನ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಅಂದಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಮೈಸೂರಿನಲ್ಲಿ 1916ರಲ್ಲಿ ಸ್ಯಾಂಡಲ್ ಸೋಪಿನ ಉತ್ಪಾದನೆ ಆರಂಭ ಆಯಿತು. ಇದರ ಹಿಂದಿನ ಕಾರಣ ಅತ್ಯಂತ ಕುತೂಹಲಕರ ಆಗಿದೆ. 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನ ಅಂದರೆ ಜಗತ್ತಿನಲ್ಲಿ ಹೆಚ್ಚು ಶ್ರೀಗಂಧವನ್ನು ಬೆಳೆಯುತ್ತಿದ್ದ ಪ್ರದೇಶಗಳಲ್ಲಿ ಒಂದಾಗಿತ್ತು. ಸಮೃದ್ಧವಾಗಿ ಬೆಳೀತಾ ಇದ್ದಂಥ ಶ್ರೀಗಂಧವನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದರು. ಆದರೆ ಮೊದಲ ಜಾಗತಿಕ ಯುದ್ಧ ಆರಂಭ ಆದಮೇಲೆ ಯುರೋಪಿಗೆ ಶ್ರೀಗಂಧದ ರಫ್ತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೇರಳವಾಗಿ ಶ್ರೀಗಂಧದ ದಾಸ್ತಾನು ಉಳಿತಾ ಇತ್ತು. ಆಗ ಇದನ್ನು ಏನು ಮಾಡೋದು ಎಂಬಂಥ ಆಲೋಚನೆ ಬಂತು. ಶ್ರೀಗಂಧದ ಎಣ್ಣೆಯನ್ನು ಹಾಗೂ ಬಳಿಕ ಸೋಪ್ ತಯಾರಿಸುವಂತಹ ಒಂದು ಆಲೋಚನೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಬಂತು. ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯನವರು ಅದನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಶ್ರೀಗಂಧದ ತೈಲವನ್ನು ಜನಪ್ರಿಯಗೊಳಿಸಿ ಮೈಸೂರಿನ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಅವರೆಲ್ಲ ಉದ್ದೇಶ ಮಾಡಿದರು. ಜೊತೆಗೆ ಶ್ರೀಗಂಧದ ಬೆಳೆಗೂ ಉತ್ತೇಜನ ಸಿಗುವಂತಹ ಒಂದು ಲೆಕ್ಕಾಚಾರ ಕೂಡ ಅಲ್ಲಿತ್ತು. ಗಂಧದ ಎಣ್ಣೆ ತಯಾರಿಸಲು 1916ರಲ್ಲಿ ಮೈಸೂರು ಸ್ಯಾಂಡಲ್ ಕಾರ್ಖಾನೆ ಹೀಗೆ ಆರಂಭ ಆಯಿತು. ಮೊದಲ ಸಲ ಉತ್ತಮ ದರ್ಜೆಯ ಶ್ರೀಗಂಧದ ಎಣ್ಣೆ ತಯಾರಾಯಿತು. ಒಂದು ಸಲ ವಿದೇಶಿ ಅತಿಥಿಯೊಬ್ಬರು ಮೈಸೂರು ಮಹಾರಾಜರಿಗೆ ಗಂಧದ ಎಣ್ಣೆಯಲ್ಲಿ ತಯಾರಿಸಲಾಗಿದ್ದ ಸೋಪನ್ನು ಉಡುಗೊರೆಯಾಗಿ ಕೊಟ್ಟರು. ಆಗ ಮಹಾರಾಜರಿಗೆ ನಮ್ಮಲ್ಲೇ ಲಭ್ಯವಿರುವ ಶ್ರೀಗಂಧದ ತೈಲವನ್ನು ಬಳಸಿ ಸೋಪ್ ಯಾಕೆ ತಯಾರಿಸಬಾರ್ದು ಅಂತ ಅನ್ನಿಸ್ತು. ವಿಶ್ವೇಶ್ವರಯ್ಯನವರು ಆಗ ಕೈಗಾರಿಕಾ ರಾಸಾಯನಿಕಗಳ ವಿಚಾರದಲ್ಲಿ ತಜ್ಞರಾಗಿದ್ದಂಥ ಸೋಸಲೆ ಗಳಗುಪುರಿ ಶಾಸ್ತ್ರಿಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಈ SD ಶಾಸ್ತ್ರಿ ಎಂದು ಕೂಡ ಅವರನ್ನು ಕರೀತಾ ಇದ್ದರು. ಅವರು ಲಂಡನ್ಗೆ ಹೋಗಿ ತರಬೇತಿ ಕೊಟ್ಕೊಂಡು ಬಂದರು. ಬಳಿಕ ಬೆಂಗಳೂರಿನ ಮೈಸೂರು ಸೋಪ್ ಕಾರ್ಖಾನೆಯಲ್ಲಿ ಸ್ಯಾಂಡಲ್ ಸೋಪನ್ನು ಅವರು ಡೆವಲಪ್ ಮಾಡ್ತಾರೆ. ದೇಶದಲ್ಲಿ ಶ್ರೀಗಂಧದ ಸಾಬೂನು ಉತ್ಪಾದನೆ ಆಗಿರುವಂಥ ಆ ಕತೆ ಹೀಗೆ ನಡೆಯುತ್ತೆ. ಆದ್ದರಿಂದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು SD ಶಾಸ್ತ್ರಿಯವರೇ ಮೈಸೂರು ಸ್ಯಾಂಡಲ್ ಸೋಪಿನ ರೂವಾರಿಗಳು ಅಂದರೆ ತಪ್ಪಲ್ಲ. ಅಂದಹಾಗೆ ಸುಗಂಧ ಭರಿತ ಮೈಸೂರು ಸ್ಯಾಂಡಲ್ ಸೋಪ್ ಬಲು ಬೇಗ ಜನಪ್ರಿಯ ಆಗ್ತಾ ಹೋಯಿತು. ಭಾರತದ ಮೊಟ್ಟ ಮೊದಲ ದೇಸಿ ಶ್ರೀಗಂಧದ ಸೋಪು ಎಂಬಂತಹ ಒಂದು ಹೆಗ್ಗಳಿಕೆಯನ್ನು ಕೂಡ ಇದು ಪಡೆಯುತ್ತೆ. ಶ್ರೀಗಂಧ ಅಲ್ಲದೆ ಲಾವಂಚ, ಪಚ್ಚತೆನೆ, ಜೆರೇನಿಯಂ, ಪಾಮ್ರೋಸ, ಕಿತ್ತಳೆ, ಪೆಟಿಗ್ರೇನ್ ಮುಂತಾದ ಇತರ ನೈಸರ್ಗಿಕ ತೈಲವನ್ನು ಕೂಡ ಬಳಸಿದ ಸಾಬೂನುಗಳು ಈ ಮೈಸೂರು ಸ್ಯಾಂಡಲ್ ಸೋಪ್ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ 1918ರಲ್ಲಿ ಮಾರುಕಟ್ಟೆಯಲ್ಲಿ ಗ್ರಾಹಕರ ಕೈ ಸೇರುತ್ತೆ. 1980ರಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸರ್ಕಾರಿ ಸ್ವಾಮ್ಯದ ಕಂಪನಿ ಆಗುತ್ತೆ. ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮತ್ತು ಸ್ಯಾಂಡಲ್ ವುಡ್ ಆಯಿಲ್ ಫ್ಯಾಕ್ಟ್ರಿಯನ್ನು ವಿಲೀನಗೊಳಿಸಿದರು. ಈ ಸೋಪಿಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಥವಾ ಭೌಗೋಳಿಕ ವೈಶಿಷ್ಟ್ಯತೆಯ ಮಾನ್ಯತೆ ಕೂಡ ಸಿಕ್ಕಿದೆ. ಹಿಂದೂಗಳ ದೈವಿಕ ಕಥೆಗಳಲ್ಲಿ ಬರುವ ಶರಭವನ್ನೇ ಸ್ಯಾಂಡಲ್ ಸೋಪಿನ ಲಾಂಛನವಾಗಿ ಮಾರ್ಪಡಿಸಿದ್ದಾರೆ. ಶರಭ ಅಂದರೆ ಸಿಂಹದ ಶರೀರ ಮತ್ತು ಆನೆಯ ಮುಖವನ್ನು ಹೊಂದಿರುವಂಥ ಪ್ರಾಣಿ. ಸಿಂಹಕ್ಕಿಂತಲೂ ಅತ್ಯಂತ ಬಲಿಷ್ಠ ಅಂತ ಬಣ್ಣಿಸ್ತಾರೆ. ಸೋಪು, ಡಿಟರ್ಜೆಂಟ್, ಶ್ರೀಗಂಧದ ಎಣ್ಣೆ, ಅಗರಬತ್ತಿ, ಟಾಲ್ಕಮ್ ಪೌಡರ್, ತೆಂಗಿನೆಣ್ಣೆ ಮತ್ತು ಇತರ ಉತ್ಪನ್ನಗಳನ್ನು KSDL ಉತ್ಪಾದನೆ ಮಾಡುತ್ತೆ. 2021-22ರಲ್ಲಿ ಈ ಕಂಪನಿಯು 138 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿತ್ತು. 2022-23ರಲ್ಲಿ 132 ಕೋಟಿ ರೂಪಾಯಿ ಹಾಗೂ 2023-24ರಲ್ಲಿ 182 ಕೋಟಿ ರೂಪಾಯಿ ಲಾಭ ಆಗಿತ್ತು. ಮೈಸೂರು ಸ್ಯಾಂಡಲ್ ಸೋಪ್ ಬಹಳ ಜನಪ್ರಿಯ ಆಗಿದ್ದರೂ ಕೂಡ, ಗತ ವೈಭವವನ್ನು ಹೊಂದಿದ್ರೂ ಕೂಡ ಇತರ ಪ್ರಮುಖ ಬ್ರ್ಯಾಂಡ್ಗಳಿಗೆ ಹೋಲಿಸಿದರೆ ವಾಣಿಜ್ಯ ದೃಷ್ಟಿಯಿಂದ ಹಿಂದುಳಿದಿದೆ. ಕಳೆದ ವರ್ಷ ಸಚಿವ MB ಪಾಟೀಲ್ ಅವರು ಉದ್ಯಮ ವಲಯದ ತಜ್ಞರಿಂದ ಮೈಸೂರು ಸ್ಯಾಂಡಲ್ ಸೋಪಿನ ಅಭಿವೃದ್ಧಿ ಕೆಲವೊಂದು ಸಲಹೆಗಳನ್ನು ಕೇಳಿದರು. ಮೈಸೂರು ಸ್ಯಾಂಡಲ್ ಸೋಪ್ ದಕ್ಷಿಣ ಭಾರತಕ್ಕೆ ಮಾತ್ರ ಸೀಮಿತ ಆಗಿದೆ. ರಾಜ್ಯದಲ್ಲೂ ಕೂಡ ಇತರ ಬ್ರ್ಯಾಂಡ್ಗಳಿಗೆ ಹೋಲಿಸಿದರೆ ಇತರ ಬ್ರ್ಯಾಂಡ್ಗಳೇ ಮುಂದೆ ಉಳಿದಿವೆ. ಸಂತೂರ್, ಮೆಡಿಮಿಕ್ಸ್, ಪತಂಜಲಿ ಸೋಪುಗಳಷ್ಟಾದರೂ ಕೂಡ ಮಾರುಕಟ್ಟೆ ಪಾಲನ್ನು ಗಳಿಸಲು ಯಾಕೆ ಸಾಧ್ಯ ಆಗಿಲ್ಲ? ಬೆಂಗಳೂರು ಮೂಲದ ವಿಪ್ರೋ ಕನ್ಸ್ಯೂಮರ್ ಕೇರ್
ಆ್ಯಂಡ್ ಲೈಟಿಂಗ್ ತನ್ನ ಸಂತೂರ್ ಸೋಪನ್ನು 2022ರಲ್ಲಿ 2300 ಕೋಟಿ ರೂಪಾಯಿಗಳ ದೊಡ್ಡ ಬ್ರ್ಯಾಂಡ್ ಆಗಿ ಮಾರ್ಪಡಿಸಿತ್ತು. ಆದರೆ 108 ವರ್ಷಗಳ ಇತಿಹಾಸ ಇರುವ ಮೈಸೂರು ಸ್ಯಾಂಡಲ್ ಸೋಪಿಗೆ ಯಾಕೆ ಇದು ಸಾಧ್ಯ ಆಗಿಲ್ಲ ಎನ್ನುವುದು ಎಲ್ಲರನ್ನು ಕಾಡ್ತಾ ಇರುವಂಥ ಪ್ರಶ್ನೆ ಆಗಿದೆ. ನೋಡಿ, 106 ವರ್ಷಗಳ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್, ವಿಶ್ವೇಶ್ವರಯ್ಯ ಹಾಗೂ ಎಚ್ ಡಿ ಶಾಸ್ತ್ರಿಗಳು ತಮ್ಮ ದೂರದೃಷ್ಟಿತ್ವ ಮತ್ತು ಬದ್ಧತೆಯೊಂದಿಗೆ ಪ್ರಸಿದ್ಧವಾದ ಮೈಸೂರು ಸ್ಯಾಂಡಲ್ ಸೋಪನ್ನು ಡೆವಲಪ್ ಮಾಡ್ತಾರೆ. ಸ್ಥಳೀಯವಾಗಿ ಸಮೃದ್ಧವಾಗಿ ಸಿಗ್ತಾ ಇದ್ದ ಶ್ರೀಗಂಧವನ್ನು ಅದರ ರಫ್ತು ಸ್ಥಗಿತ ಆದಾಗ ಹೇಗೆ ಸೋಪಾಗಿಸಿ ಯಶಸ್ಸು ಕಾಣ್ಬೋದು ಎಂಬಂಥ ಒಂದು ಸೃಜನಶೀಲ ಅಥವಾ ಕ್ರಿಯೇಟಿವ್ ಕಾನ್ಸೆಪ್ಟನ್ನು ಅವರು ಡೆವಲಪ್ ಮಾಡಿದರು. ಅಂದ್ಕೊಂಡದ್ದನ್ನು ಅಂದೇ ಸಾಧಿಸಿದರು. ಆದರೆ ಈಗ ಸರ್ಕಾರಿ ಸ್ವಾಮ್ಯದಲ್ಲಿರುವ ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ ನಿರೀಕ್ಷಿತ ಮಟ್ಟದಲ್ಲಿ ಬೆಳೀತಾ ಇಲ್ಲ. ಹಾಗಂತ ಜನ ಸೋಪನ್ನು ಬಳಸೋದು ನಿಲ್ಲಿಸಿಲ್ಲ. ಖಾಸಗಿ ಸೋಪಿನ ಬ್ರ್ಯಾಂಡ್ಗಳು ಮಾರ್ಕೆಟಲ್ಲಿ ಸಾಕಷ್ಟು ಬೆಳೆದಿವೆ. ಹೀಗಾಗಿ ಒಂದು ಬ್ರ್ಯಾಂಡ್ ಭವಿಷ್ಯದಲ್ಲಿ ಬೆಳೆಯಲು ದೂರದೃಷ್ಟಿ ಇರುವ ನಾಯಕರ ಸಾಥ್ ಎಷ್ಟು ಮುಖ್ಯ ಮತ್ತು ಅಂಥ ಸಾರಥ್ಯ ಸಿಗದಿದ್ದರೆ ಏನಾಗುತ್ತೆ ಎಂಬುದಕ್ಕೆ ಮೈಸೂರು ಸ್ಯಾಂಡಲ್ ಸೋಪ್ ಒಂದು ಉದಾಹರಣೆ ಆಗಿದೆ. ಮಾತ್ರ ಅಲ್ಲದೆ ಆಡಳಿತಾರೂಢ ಸರ್ಕಾರಗಳು ಕೂಡ ಇಂಥ ಬ್ರ್ಯಾಂಡ್ಗಳನ್ನು ಬೆಳೆಸುವಂಥ ಒಂದು ಇಚ್ಛಾಶಕ್ತಿಯನ್ನು ಹೊಂದಿರಬೇಕಾಗುತ್ತೆ. ಅದು ತಪ್ಪಿದರೆ ಖಾಸಗಿ ಬ್ರ್ಯಾಂಡ್ಗಳಿಗೆ ಪೈಪೋಟಿ ನೀಡುವಂತೆ ಉದ್ದಿಮೆಯನ್ನು ನಡೆಸುವಂಥದ್ದು ಕಷ್ಟ. ವೀಕ್ಷಕರೇ, ಇಂಥ ಮತ್ತಷ್ಟು ವಿಡಿಯೋಗಳಿಗೆ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.